ಜುಮ್ ಅಂತ ವೀಕೆಂಡ್ ನ ವೈಬ್ ಮಾಡ್ಬೇಕಾದ್ರೆ ಮೈ ಜುಮ್ ಅಂತ ಫೀಲ್ ಮಾಡಿಸಿದ್ದು ಈ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದ ಅಥೆಂಟಿಕ್ ದೇಸಿ ಫಿಗರ್. ನೋಡಿದ ತಕ್ಷಣ ತಿರುಗ್ ನೋಡ್ಬೇಕನ್ಸ್ತು, ತಿರುಗ್ ನೋಡಿದ್ಮೇಲೆ ಮಾತಾಡ್ಬೇಕನ್ಸ್ತು. ಏನಿದು ಫಿಗರ್ ಅಂತ ಹೇಳ್ಬಿಟ್ಟು ಕಾರ್ ತೋರಿಸ್ತಾ ಇದೀನಿ ಅನ್ಕೊಂಡ್ರ? ನನ್ನಂತ ಮೋಟೋ ವ್ಲಾಗರ್ ಗಳಿಗೆ, ಮೋಟೋ ಇಂಥಿಯಾಸಿಸ್ಟ್ ಗಳಿಗೆ ಕಾರ್ಗಳು, ಬೈಕ್ ಗಳೇ ಜಗತ್ತಿನ ಅತಿ ಸುಂದರವಾದ ಫಿಗರ್ ಗಳು. ಪೀಟ್ಗೆ ಇಷ್ಟ ಸಾಕನ್ಸತ್ತೆ. ಈ ಕಾರಿನ ಹಿಸ್ಟ್ರಿ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿರೋ ವಿಷಯ ಬೇರೆ ಇರೋದ್ರಿಂದ ಇದನ್ನ ಇಲ್ಲಿಂದ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದೀನಿ. ನಾನು ಹೇಳಕ್ ಹೊರಟಿರೋ ವಿಷಯ ಕೇಳಕ್ಕೂ ಮುಂಚೆ ನನ್ನ ಇನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ, 10K ರೀಚ್ ಆಗೋಕೆ ಸಪೋರ್ಟ್ ಮಾಡಿ. ಇದೇ ರೀತಿ ಕಂಟೆಂಟ್ ಗಳು ನೀವು ಸ್ಕ್ರಾಲ್ ಮಾಡ್ಬೇಕಾದ್ರೆ ಸಿಗ್ತಾ ಇರುತ್ತೆ. ಈ ರೆಡ್ ಬ್ಯೂಟಿ ವಾರಸ್ದಾರ ಜೊತೆ ಮಾತ್ ಶುರು ಹಚ್ಕೊಂಡೆ. ಚಿಕ್ಕ ವಯಸ್ಸಾದ್ರೂ ಆಟೋಮೊಬೈಲ್ ಕಡೆ ಸಿಕ್ಕಾಬಟ್ಟೆ ಒಲವು. ಅದೇ ರೀಸನ್ ಗೆ ಓದ್ತಾ ಇರೋದು ಕೂಡ ಆಟೋಮೊಬೈಲ್ ಇಂಜಿನಿಯರಿಂಗ್. ಇವರ ತಂದೆ ಕೂಡ ವಿಂಟೇಜ್ ಹಾಗೂ ಲೆಗಸಿ ಕಾರ್ಗಳ ಕಲೆಕ್ಟರ್. ಅಣ್ಣನಿಗೂ ಆಟೋಮೊಬೈಲ್ ಕಡೆ ಪ್ರೀತಿ ಜಾಸ್ತಿನೇ. ಇಷ್ಟೇ ಆಗಿದ್ರೆ ಈ ವಿಡಿಯೋ ಮಾಡ್ತಾ ಇದ್ದಿಲ್ಲ ಅನ್ಸುತ್ತೆ. ವಿಡಿಯೋ ಮಾಡಕ್ಕೆ ಮೇನ್ ಕಾರಣ ಇಷ್ಟು ಪ್ಯಾಷನ್ ನ ಜಸ್ಟ್ ಶೋಕಿಗೆ ಇಟ್ಕೊಳ್ದೆ RX ಗಾಡಿಗಳನ್ನ ಕಂಪ್ಲೀಟ್ ರೀಸ್ಟೋರ್ ಈ ಜಸ್ಟ್ ಅರ್ಲಿ 20s ನ ಹುಡುಗ ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ತಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಕಂಪ್ಲೀಟ್ ರಿಸ್ಟೋರೇಷನ್ ಮಾಡಿಸ್ಬೇಕಂದ್ರೆ ಇವ್ರನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಇವರ ಅಕೌಂಟ್ ನ ಟ್ಯಾಗ್ ಮಾಡಿರ್ತೀನಿ. ಇಂಜಿನಿಯರಿಂಗ್ ತಲೆ, ಪ್ಯಾಷನ್ ಹಾಗೂ ಡೆಡಿಕೇಶನ್ ಎಲ್ಲ ಒಟ್ಟಾಗಿ ಇರೋದ್ರಿಂದ ಮನೇಲೆ ದೇವ್ರ ಮನೆ ತರ ಟ್ರೀಟ್ ಮಾಡಿ ಒಂದ್ ಗ್ಯಾರೇಜ್ ಮಾಡ್ಕೊಂಡು ಮನ್ಸಿಟ್ಟು ಕೆಲಸ ಮಾಡೋದ್ರಿಂದ ಒಂದೊಳ್ಳೆ ರೀಸ್ಟೋರ್ಡ್ ಪ್ರಾಡಕ್ಟ್ ನಿಮಗ್ ಸಿಗುತ್ತೆ. ಅಂದ್ಹಾಗೆ ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಈ ವಯಸ್ಸಲ್ಲಿ ಹೊಗೆ ಬಿಟ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಫ್ಯಾಷನ್ ನಡುವೆ ಪ್ಯಾಷನ್ ಮರೆಯೋ ಹುಡುಗರ ನಡುವೆ ಯೂನಿಕ್ ಅನ್ಸಿದ್ರು ಈ ಅಸ್ಮಿತ್. ನೀವ್ ಅನ್ಕೊಂಡಿದ್ ಕರೆಕ್ಟೇ. ಇವರು ಕೂಡ ಒಂಥರ ಹೊಗೆ ಬಿಡೋರೆ, ಆದ್ರೆ RX ನ ಎಕ್ಸಾಸ್ಟ್ ನಿಂದ.